ನಮಸ್ಕಾರ ಎಲ್ರಿಗೂ. ಮೊದಲಿಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿಯ ಬೆಳಕು ನಿಮ್ಮ ಜೀವನದ ಎಲ್ಲ ಕತ್ತಲೆಗಳನ್ನು ದೂರ ಮಾಡಿ ಪ್ರೀತಿ, ಸ್ನೇಹ ಮತ್ತು ಹಿತದ ಬೆಳಕನ್ನು ಹರಡಲಿ. ಈ ಪವಿತ್ರ ಹಬ್ಬದ ಸಂದರ್ಭದಲ್ಲಿ ದೇವಿ ಲಕ್ಷ್ಮಿಯ ಕೃಪೆ ನಿಮಗಾಗಲಿ. ಧನ, ಧಾನ್ಯ, ಆರೋಗ್ಯ ಮತ್ತು ಯಶಸ್ಸಿನಿಂದ ನಿಮ್ಮ ಜೀವನ ತುಂಬಿರಲಿ. ಗೂಡು ದೀಪ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ದೀಪಾವಳಿ ಹಬ್ಬ ಎಂದರೆ ಒಂದು ಪ್ರಮುಖ ಸ್ಥಾನವಿದೆ. ಗುಡು ಅಥವಾ ಗುಡ್ಡ ಎತ್ತರದ ಜಾಗದಲ್ಲಿ ಕುಟೀರದ ಮೇಲ್ಭಾಗ ಎಂದರ್ಥ, ಮತ್ತು ದೀಪ ಎಂದರೆ ದೀಪ ಅಥವಾ ಬೆಳಕು. ಹೀಗಾಗಿ ಗೂಡು ದೀಪ ಎಂದರೆ ಎತ್ತರದ ಸ್ಥಳದಲ್ಲಿ ಹಚ್ಚುವ ದೀಪ ಎಂದರ್ಥ. ದೀಪಾವಳಿ ಸಮಯದಲ್ಲಿ ನಮ್ಮ ಪೂರ್ವಜರ ಆತ್ಮಗಳಿಗೆ ಬೆಳಕು ತೋರಿಸುವ, ಅವರನ್ನು ಗೌರವಿಸುವ ಒಂದು ಸಂಪ್ರದಾಯವಾಗಿದೆ. ದೀಪದ ಬೆಳಕು ಪಿತೃಗಳ ಆತ್ಮಗಳಿಗೆ ದಾರಿದೀಪವಾದಂತಾಗುತ್ತದೆ ಎಂದು ಜನರು ನಂಬುತ್ತಾರೆ. ಗೂಡು ದೀಪವು ದೇವಿ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸುವ ಸಂಕೇತವೂ ಆಗಿದೆ. ಕಹಳೆ ನ್ಯೂಸ್ ಪುತ್ತೂರು, ದೀಪ ನ್ಯೂಸ್ ಈವೆಂಟ್ಸ್ ಪುತ್ತೂರು ಇದರ ಆಶ್ರಯದಲ್ಲಿ ನಡೆದಿರುವಂತಹ ಗೂಡು ದೀಪ ಈವೆಂಟ್ 2022ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾವು 5 ಎಕ್ಸೈಟಿಂಗ್ ಪ್ರೈಸಸ್ ಅನ್ನು ಇಟ್ಟಿದ್ದೇವೆ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು. ಫಸ್ಟ್ ಪ್ರೈಸ್ 7,777 ಪ್ಲಸ್ ಟ್ರೋಫಿ, ಸೆಕೆಂಡ್ ಪ್ರೈಸ್ 5,555 ಪ್ಲಸ್ ಟ್ರೋಫಿ, ಥರ್ಡ್ ಪ್ರೈಸ್ 3,333 ಪ್ಲಸ್ ಟ್ರೋಫಿ ಹಾಗೂ 2 ಪ್ರೋತ್ಸಾಹಕರ ಬಹುಮಾನ ಇಟ್ಟಿದ್ದೇವೆ. 1,111 ಪ್ಲಸ್ ಟ್ರೋಫಿ. ಇನ್ನು ರೂಲ್ಸ್ ಬಗ್ಗೆ ಹೇಳುವುದಾದ್ರೆ, ಗೂಡುದೀಪಗಳನ್ನು ಸ್ಥಳದಲ್ಲೇ ರಚಿಸಬೇಕು. ಗೂಡುದೀಪ ರಚನೆಗೆ ಬೇಕಾಗುವ ಸಾಮಗ್ರಿಗಳನ್ನು ಸ್ಪರ್ಧಿಗಳೇ ತರಬೇಕು. ನಿಮ್ಮ ತಂಡದಲ್ಲಿ ಗರಿಷ್ಠ 3 ಜನರಿಗೆ ಅವಕಾಶ. ಗೂಡುದೀಪ ರಚನೆಗೆ 3 ಗಂಟೆಗಳ ಕಾಲ ಅವಕಾಶ. ನಿರ್ಣಾಯಕರ ತೀರ್ಮಾನವೇ ಅಂತಿಮ. ಗೂಡುದೀಪ ರಚಿಸಿದ ಬಳಿಕ ಎಲ್ಲ ಗೂಡುದೀಪಗಳನ್ನು ಪ್ರದರ್ಶನಕ್ಕೆ ಇರಿಸಲಾಗುವುದು. ಇದೇ ದಿನ ಸಂಜೆ ಅಂದರೆ ಇಂದೇ 6 ಗಂಟೆಗೆ ಸಮಾರೋಪ ಸಮಾರಂಭದಲ್ಲಿ ಬಹುಮಾನವನ್ನು ವಿತರಿಸಲಾಗುವುದು. ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರವನ್ನು ನೀಡಲಾಗುವುದು. ಈಗಾಗಲೇ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲರೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಲ್ಲ, ಆ್ಯಂಡ್ ಸ್ಲಾಟ್ ನಂಬರ್ ಸಿಕ್ಕಿದೆ ಅಲ್ಲ? ಓಕೆ. ಆ್ಯಂಡ್ ಅ ಕೈಂಡ್ ನೋಟಿಸ್ ಟು ಆಲ್, ನಿಮಗೆ ಪ್ಲೇಸ್ ಅಲಾಟ್ಮೆಂಟ್ ಆದ ನಂತರ ಆದಷ್ಟು ನೀಟಾಗಿ ಇಟ್ಕೊಳ್ಳಿ. ನಿಮಗೆ ವಾಲಂಟಿಯರ್ಸ್ ಬಂದು ಗಾರ್ಬೇಜ್ ಬ್ಯಾಗ್ಸ್ ಅನ್ನು ಕೊಡ್ತಾರೆ. ಈಗಲೇ ಪ್ರೊವೈಡ್ ಮಾಡ್ತೇನೆ ವಿದಿನ್ ಹಾಫ್ ಆನ್ ಅವರ್. ನಿಮ್ಮದು ಗೂಡುದೀಪ ಪ್ರಿಪರೇಷನ್ಸ್ ಆದ ನಂತರ ಕ್ಲೀನ್ ಮಾಡಿ, ಆ ಜಾಗವನ್ನು ಕ್ಲೀನ್ ಮಾಡಿ ಅದರೊಳಗೆ ನೀವೇ ಹಾಕಬೇಕು. ಓಕೆ, ನಿಮ್ಮ ಜಾಗವನ್ನು ನೀವೇ ನೀಟ್ ಇಟ್ಕೊಳ್ಬೇಕು. ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಯು ಕ್ಯಾನ್ ಮೂವ್ ಟು ನೆಕ್ಸ್ಟ್. नारायणं भजे नारायणं लक्ष्मीनारायणं भजे नारायणं. 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 वृन्दावनस्थितं नारायणं देववृन्दैरभीष्टितं नारायणं. दिनकरमध्यगं नारायणं दिव्यकनकाम्बरधरं नारायणं. नारायणं भजे नारायणं लक्ष्मीनारायणं भजे नारायणं. नारायणं भजे नारायणं लक्ष्मीनारायणं भजे नारायणं.
ನಾರಾಯಣಂ ಭಜೆ ನಾರಾಯಣಂ ನಾರಾಯಣಂ ಭಜೆ ನಾರಾಯಣಂ ಪಂಕಜಲೋಚನಂ ನಾರಾಯಣಂ ಭಕ್ತ ಸಂಕಟ. ನಾವೆಲ್ಲರೂ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ದೇವೆ. ಬಂದಿರುವಂತಹ ಎಲ್ಲ ಬಾಂಧವರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಹಳೆ ನ್ಯೂಸ್ ಪುತ್ತೂರು ಹಾಗೂ ದೀಪ ಈವೆಂಟ್ಸ್ ಪುತ್ತೂರು ಜಂಟಿ ಆಯೋಜನೆಯಲ್ಲಿ ಇವತ್ತು ಗೂಡುದೀಪ ರಚನಾ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ಈಗಾಗಲೇ ಸ್ಪರ್ಧೆ ಮುಕ್ತಾಯಗೊಂಡು ಇನ್ನೇನು ಬಹುಮಾನ ವಿತರಣಾ ಸಮಾರಂಭ ನಡೀಲಿಕ್ಕಿದೆ. ಇದೀಗ ಅದರ ಸಮಾರೋಪ ಸಮಾರಂಭ. ನಮ್ಮ ಜೊತೆ ಅಭ್ಯಾಗತರಾಗಿ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಶ್ರೀಯುತ ಅಶೋಕ್ ಕುಮಾರ್ ರೈ, ಶ್ರೀ ಮಹಾತೌಭಾರ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರು ಆಗಿರುವಂತಹ ಪಂಜಿಗದ್ದೆ ಈಶ್ವರ ಭಟ್, ಸಿಟಿ ಕಲೆಕ್ಷನ್ ಇಲ್ಲಿನ ಮಾಲಕರಾದಂತಹ ಅನ್ನಪೂರ್ಣ ಶರ್ಮಾ, ಜೊತೆಗೆ ಗೂಡುದೀಪ ಸ್ಪರ್ಧೆಯನ್ನು ಆಯೋಜಿಸಿದಂತಹ ಕಹಳೆ ನ್ಯೂಸ್ನ ಸಂಸ್ಥಾಪಕರು ಶ್ಯಾಮ್ ಸುದರ್ಶನ್ ಹಾಗೂ ದೀಪ ಈವೆಂಟ್ಸ್ನ ದೀಪ ಇವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಬಂದಿರುವಂತಹ ಅಭ್ಯಾಗತರಿಗೂ ಸ್ಪರ್ಧಾಳುಗಳಿಗೂ ಅವರ ಪೋಷಕರಿಗೂ ಇರುವಂತಹ ಎಲ್ಲ ಸಹೃದಯ ಪ್ರೇಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ನೀಡ್ತಾ ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಎಲ್ಲರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಕಹಳ ನ್ಯೂಸ್ನ ಶ್ಯಾಮ್ ಸುದರ್ಶನ್ ಇವರು. ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸಿಕೊಳ್ತಾ ಈ ಗೂಡುದೀಪ ಸ್ಪರ್ಧೆಯ ಸಮಾರೋಪ ಸಮಾರಂಭದ ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಅಶೋಕ ಜನಮನ ಕಾರ್ಯಕ್ರಮದ ಮೂಲಕ ಒಂದು ಹೊಸ ಇತಿಹಾಸವನ್ನು ಬರೆದಿರತಕ್ಕಂಥ ನಮ್ಮ ಪುತ್ತೂರಿನ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ಮಾತ್ರ ಅಲ್ಲ, ನನಗೆ ಬಹಳ ಆತ್ಮೀಯ ಸ್ನೇಹಿತರು ಕೂಡ ಹೌದು. ಶಾಸಕರಾಗುವುದಕ್ಕೆ ಮೊದಲೇ ಒಂದು ಆತ್ಮೀಯ ಒಡನಾಟವನ್ನು ಇಟ್ಟುಕೊಂಡು ಒಂದು ಸಜ್ಜನ ವ್ಯಕ್ತಿತ್ವವನ್ನು ಇಟ್ಟುಕೊಂಡಿರ್ತಕ್ಕಂಥ ಒಬ್ಬ ಆದರ್ಶ ವ್ಯಕ್ತಿತ್ವ ಯಾರಾದರಿದ್ದರೆ ಅದು ಅಶೋಕ್ ಕುಮಾರ್ ರೈ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮಾನ್ಯ ಶಾಸಕರನ್ನು ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರು ಮಹಾತೌಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರು, ಅವರು ಅಧ್ಯಕ್ಷ ಗಾದಿಗೆ ಏಳಿದ ನಂತರ ಏನಾಯಿತು ಅಂತ ಕೇಳೋದಕ್ಕಿಂತ ಏನಾಗಲಿಲ್ಲ ಅಂತ ಕೇಳ್ಬೋದು. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ಅದ್ಭುತವಾದಂಥ ತಮ್ಮ ದಕ್ಷತೆಯ ಮೂಲಕ ಅಶೋಕ್ ರೈಗಳು ಯಾವಾಗಲೊಂದು ಮಾತು ಹೇಳಲಿಕ್ಕಿದೆ, ಅಧಿಕಾರ ನಾವು ಏನು ಕೇಳಿಕೊಂಡು ಬಂದಿರೋದಲ್ಲ, ಆಶೀರ್ವಾದ ಪೂರ್ವಕವಾಗಿ ನಮಗೆ ಅಧಿಕಾರ ಸಿಕ್ಕಿರ್ತದೆ. ಆದರೆ ಸಿಕ್ಕಿದಂಥ ಸಂದರ್ಭದಲ್ಲಿ ನಾವು ಅದನ್ನು ಸರಿಯಾಗಿ ಸಮರ್ಥವಾಗಿ ಚಲಾಯಿಸಬೇಕು ಅಂತ. ಬಹುಶಃ ಈ ವೇದಿಕೆಯಲ್ಲಿ ಕೂತಂಥ ಎರಡೂ ಜನರು ಅದು ಮಹಾಲಿಂಗೇಶ್ವರ ದೇವಸ್ಥಾನದ ವಿಚಾರದಲ್ಲಿ ಅವರು ಅತ್ಯಂತ ಸಮರ್ಥವಾಗಿ ತಮ್ಮ ಹಿಂದುತ್ವದ ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅಂತ ನಾನು ಅಂದುಕೊಳ್ತೇನೆ. ಅಂಥ ಪಂಜಿಗುಡ್ಡ ಈಶ್ವರ ಭಟ್ರು ಈ ವೇದಿಕೆಯಲ್ಲಿದ್ದಾರೆ. ನಾನು ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರತಿ ಕಾರ್ಯಕ್ರಮಗಳು ಅದು ಯಶಸ್ಸಾಗಬೇಕು ಅಂತಾದರೆ ಅದಕ್ಕೆ ಪ್ರೋತ್ಸಾಹಕರಾಗಿದ್ದಂಥವರು, ಆ ಕಾರ್ಯಕ್ರಮಕ್ಕೆ ಅನೇಕರು ತಮ್ಮ ವರದಾನವನ್ನು ಮಾಡಿದರೆ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಹಾಗೆ ಆ ರೀತಿ ನಮಗೆ ಸಹಕಾರವನ್ನು ನೀಡಿದಂಥವರು ಅನ್ನಪೂರ್ಣ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಬಂದಿರತಕ್ಕಂಥ ದೂರದ ಮಂಗಳೂರಿನ ಸನಾತನ ನಾಟ್ಯಾಲಯದ ನಿರ್ದೇಶಕರಾಗಿರ್ತಕ್ಕಂಥ ವಿದುಷಿ ಶ್ರೀಲತಾ ನಾಗರಾಜ್ ಅವರಿದ್ದಾರೆ. ನಾನು ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪುತ್ತೂರಿಗೆ ಅತ್ಯಂತ ಹೆಮ್ಮೆ ಯಾವುದಂತ ಕೇಳಿದರೆ ಅದು ಭಾವನಾ ಕಲಾರ್ಟ್ಸ್ನ ವಿಘ್ನೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರಿನ AJ MBA ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರತಕ್ಕಂಥ ಯಕ್ಷಗಾನ ಕಲಾವಿದೆಯೂ ಆಗಿರತಕ್ಕಂಥ ಶ್ರೀಮತಿ ದಿಶಾ ಶೆಟ್ಟಿ ಅವರಿದ್ದಾರೆ. ನಾನು ಅವರನ್ನು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಸಂಖ್ಯೆ ಎಷ್ಟು ಅಂತ ಹೇಳೋದು ಮುಖ್ಯ ಅಲ್ಲ, ಆ ಭಾಗವಹಿಸಿದವರ ಭಾಗವಹಿಸುವಿಕೆ ಹೇಗಿತ್ತು ಅನ್ನೋದು ಮುಖ್ಯ. ಸೊ ಹಾಗೆ ಭಾಗವಹಿಸಿರತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಸೇರಿರತಕ್ಕಂಥ ಒಂದು ಪುಟ್ಟ ಗ್ಯಾದರಿಂಗ್ ನಿಮ್ಮೆಲ್ಲರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ.
ಅಭ್ಯಾಗತರನ್ನು ಶಾಲಿನ ಹಾರವನ್ನು ಹಾಕುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕಹಳೆ ನ್ಯೂಸ್ನ ಶ್ಯಾಮ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ನಮ್ಮ ಇಂದಿನ ಅತಿಥಿಗಳಾಗಿರುವಂತಹ ಅನ್ನಪೂರ್ಣ ಶರ್ಮಾ ಇವರು ಮತ್ತೊಮ್ಮೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಸ್ಪರ್ಧೆ ಇಲ್ಲದೆ ಇದ್ದರೆ ನಾವು ಬೆಳೆಯುವುದು ಅಸಾಧ್ಯ. ಅದು ಯಾವತ್ತೂ ಆರೋಗ್ಯಕರವಾಗಿರಬೇಕು ಅನ್ನೋದು ನಮ್ಮ ದೃಷ್ಟಿಯಲ್ಲಿ ಉತ್ತಮ. ಇವತ್ತು ನಮ್ಮ ಜೊತೆ ಈ ಸಮಾರೋಪ ಸಮಾರಂಭದಲ್ಲಿ ಇರುವಂತಹ ಅಭ್ಯಾಗತರಾಗಿರುವಂತಹ ಮಾನ್ಯ ಶಾಸಕರು ಈ ಗೂಡುದೀಪ ಸ್ಪರ್ಧೆ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಹಳೆ ನ್ಯೂಸ್ ಹಾಗೂ ದೀಪ ಇನ್ವೆಸ್ಟ್ಮೆಂಟ್ಸ್ ಪುತ್ತೂರು ಆಯೋಜನೆ ಮಾಡಿದಂಥ ಗೂಡುದೀಪ ತಯಾರಿ ಸ್ಪರ್ಧೆ 2025ರ ಸಮಾರೋಪ ಸಮಾರಂಭದ ಸಭಾ ಈ ವೇದಿಕೆಯಲ್ಲಿರುವಂಥ ಕಹಳೆ ನ್ಯೂಸಿನ ಮುಖ್ಯಸ್ಥರು, ಆತ್ಮೀಯರು ಆಗಿರುವಂಥ ಶ್ಯಾಮ್ ಸುದರ್ಶನ್ ಅವರೇ, ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದಂಥ ಪಂಜಿಗುಡ್ಡೆ ಈಶ್ವರ ಭಟ್ರೆ, ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವಂಥ ಅನ್ನಪೂರ್ಣ ಶರ್ಮಾ ಅವರೇ, ದೀಪಾ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಎಲ್ರಿಗೂ ದೀಪಾವಳಿಯ ಶುಭಾಶಯಗಳು. ನಿನ್ನೆ ಇವತ್ತು ನಾಳೆ, ನಿನ್ನೆ ಇವತ್ತು ನಾಳೆ ಅಲ್ವಾ? ಮೊನ್ನೆ ಇವತ್ತು ಕಡೆ ದಿವಸ, 3 ದಿವಸ ನಾವು ದೀಪಾವಳಿಯನ್ನು ಆಚರಿಸ್ತೇವೆ. ದೀಪಾವಳಿ ಅಂತ ಹೇಳಿದ್ರೆ ಹಿಂದೆ ಗೂಡುದೀಪ ಮಾತ್ರ ಅದಕ್ಕೆ ವಿಶೇಷತೆ, ಪಟಾಕಿ ಮತ್ತು ಗೂಡುದೀಪ ಮನೆಯಲ್ಲಿ ನಾವು ಮಾಡ್ತಾ ಇದ್ದಂಥದ್ದು. ಕಡ್ಡಿ ಎಲ್ಲ ಕಟ್ಟಿ ಅದನ್ನು ಕಟ್ಟಿ ಇದನ್ನು ಕಟ್ಟಿ ಗೂಡುದೀಪ ಮಾಡ್ತಾ ಇದ್ವಿ. ಈಗ ಕಡ್ಡಿ ಎಲ್ಲ ಹೋಗಿದೆ. ಇಲ್ಲಿ ಒಂದೆರಡು ನಾನು ನೋಡಿದೆ, ಶ್ಯಾಮ್ ಅವ್ರ ಹತ್ರ ಹೇಳಿದೆ, ಒರಿಜಿನಲ್ ಗೂಡುದೀಪಗಳು ಕೆಲವಿದೆ, ಮತ್ತೆಲ್ಲ ಚೈನದ್ದು. ನಮ್ಮ ಕಡ್ಡಿಗೆ ಕಾಣುವುದೇ ಇಲ್ಲ. ಸುತ್ತು ತಿರುಗಿದ್ರೆ ಏನೆಲ್ಲ ಡಿಸೈನ್ ಬಂದು ಬಿಡ್ತದೆ ಚೈನದ್ದು ಗೂಡುದೀಪಗಳು. ಚೆಂದ ಇದೆ. ಅದು ನಾವು ನೋಡುವಾಗ ಗೂಡುದೀಪ ಅನ್ನುವ ಕಲ್ಪನೆ ನಮ್ಮಲ್ಲಿ ಬರುವುದಂತ ಹೇಳಿದ್ರೆ ನಾವು ಹಿಂದೆ ಮನೆಯಲ್ಲಿ ಮಾಡ್ತಾ ಇದ್ದಂಥದ್ದು. ಪಟಾಕಿಗೆಲ್ಲ ದುಡ್ಡು ಕಲೆಕ್ಟ್ ಮಾಡಿ ಮಾಡಿ ಪಟಾಕಿ ತರುವಂಥದ್ದು. ಈಗ ಪಟಾಕಿ ಬೇಡ, ಯಾರು ಪಟಾಕಿಯಲ್ಲಿ ಇಂಟ್ರೆಸ್ಟೇ ಇಲ್ಲ. ನಮ್ಮ ಮನೆಯಲ್ಲಿ ಒಂದೇ ಒಂದು ಪಟಾಕಿ ಈವರೆಗೆ ತಂದಿಲ್ಲ. ಈಗ ಮಕ್ಕಳು ಹೇಳ್ತಾರೆ ಒಂದು 2 ಪಟಾಕಿ ಆದರೂ ಬೇಕು ಅಂತ. ನಾವಿಲ್ಲದ್ರೆ ಚಿಕ್ಕದಿರುವಾಗ ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ 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 ಪಟಾಕಿ ತಂದು ಒಂದೊಂದು ಹೊಡಿಲಿಕ್ಕಿದೆ, ಮತ್ತು 2 ದಿವಸಕ್ಕೆ ಇಡ್ಲಿಕ್ಕಿದೆ. ಈಗ ಇಡ್ಲಿಕ್ಕಲ್ಲ, ತಂದದನ್ನು ಹೊಡೆಯುವ ಜನ ಇಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಿಂದ ಒಳ್ಳೆಯದದು, ಯಾಕಂತ ಹೇಳಿದರೆ ಪರಿಸರ ಹಾಳಾಗ್ತದೆ, ಡೇಂಜರಸ್ಸು, ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ. ಅದರಿಂದ ಅದು ಒಳ್ಳೆಯ ವಿಚಾರ. ಅದನ್ನು ಬೇರೆ ಬೇರೆ ವಿಚಾರಕ್ಕಾಗಿ ಬಳಸ್ಬೋದು. ಅದು ಒಂದು ವಿಶೇಷತೆ ನಮ್ಮ ಪಟಾಕಿ ಮತ್ತು ಗೂಡುದೀಪ. ತಿನ್ನಲಿಕ್ಕೆ ದೋಸೆ, ಗೋಪೂಜೆ, ಗೋವಿಗೆ ಆರಾಧನೆ ಮಾಡುವಂಥದ್ದು. ಹಿಂದೆಲ್ಲ ಗೋವಿಗೆ ಪೂಜೆ ಮಾಡುವಾಗ ಒಳ್ಳೆಯ ಸಂಗೀತವನ್ನು ಹಾಡಿ ಗೋಪೂಜೆ ಮಾಡ್ತಾ ಇದ್ರು. ಈಗ ಗೋವುಗಳೇ ಕಡಿಮೆ ಆಗಿದೆ. ಮನೆಯಲ್ಲಿ ಒಂದು 5-10 ಇದ್ದದ್ದು 1-2 ಈಗ 0 ಆಗಿ ಬಂದುಬಿಟ್ಟಿದೆ. ನಮ್ಮ ಮನೆಯಲ್ಲಿ ಮೊದಲಿಗೆ ಈ ಸಲ ಗೋವು ಪೂಜೆ ಮಾಡಲಿಕ್ಕೆ ಗೋವಿಲ್ಲ. 2-3 ಗೋವಿತ್ತು, ಬರೆ ಕುಸಿತ ಆಗಿ 2 ಗೋವುಗಳು ಸತ್ತು ಹೋಗಿದೆ. ಹಾಗೆ ನನ್ನ ತಾಯಿ ಹೇಳ್ತಾ ಇದ್ರು, ನನಗೆ ಮಕ್ಕಳು ಸ್ವಲ್ಪ ದೂರ ಇದ್ದರೂ ಬೇಜಾರಿಲ್ಲ, ಗೋವು, ಬೆಕ್ಕು, ಕೋಳಿ ಇದೆಲ್ಲ ಮನೆಯಲ್ಲಿ ಹತ್ತಿರ ಇರಬೇಕು ಅಂತ ಹಿರಿಯರ ಮಾತು. ಅವರಿಗೆ ಅದರ ಜೊತೆ ಓಡಾಟ ಜಾಸ್ತಿ. ಹಾಗೆ ದೀಪಾವಳಿ ಅಂತ ಹೇಳಿದ್ರೆ ಈಗಲೂ ಕೂಡ ದೂರ ದೂರ ಇದ್ದವರೆಲ್ಲ ಮನೆಗೆ ಬರುವಂಥದ್ದು, ತಂದೆ ತಾಯಿ ಕುಟುಂಬದವರ ಜೊತೆ. ಹಿಂದೂ ಧರ್ಮದಲ್ಲಿ ದೀಪಾವಳಿಯನ್ನು ನಾವು ಭಾರಿ ಅತ್ಯಂತ ಶ್ರೇಷ್ಠವಾಗಿ ಅದನ್ನು ಆಚರಣೆ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಅದೊಂದು ಸಂಬಂಧವನ್ನು ಕೂಡಿಸುವಂತಹ ದಿನ ಅಂತ ನಾವು ಹೇಳ್ಬೋದು. ಆ ರೀತಿ ಮಾಡ್ತೇವೆ.
ಇವತ್ತು ಕಹಳೆ ನ್ಯೂಸ್ನವರು ಕೂಡ ಬಹುಶಃ 2-3 ವರ್ಷದಿಂದ ಈ ಗೂಡು ದೀಪ ಸ್ಪರ್ಧೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವ್ರಿಗೇನು ಅವರು ನ್ಯೂಸ್ ಚಾನಲ್ ಇದೆ, ಅದರಿಂದ ದೀಪಾವಳಿಯನ್ನು ಆಚರಿಸಬೇಕು, ಗೂಡು ದೀಪ ಸ್ಪರ್ಧೆ ಮಾಡಬೇಕು ಅನ್ನುವ ವಿಚಾರ ಏನಿಲ್ಲ. ಆದರೂ ಆ ದೀಪಾವಳಿಯ ಪ್ರಯುಕ್ತ ಒಂದಷ್ಟು ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡುವಂಥ ದೃಷ್ಟಿಕೋನ ಇಟ್ಕೊಂಡು ಅವರು ಮತ್ತು ನಮ್ಮ ಅನ್ನಪೂರ್ಣ ಮೇಡಮ್ ಸೇರಿಕೊಂಡು ಅಲ್ವಾ, ಆ ದೀಪ ಇವರೆಲ್ಲ ಸೇರಿಕೊಂಡು ಈ ಗೂಡು ದೀಪ ಸ್ಪರ್ಧೆಯನ್ನು ಮಾಡಿ ಒಂದಷ್ಟು ಜನರಿಗೆ ಪ್ರತಿಭೆಯನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಕೂಡ ಮೊನ್ನೆ ಜನಮನ ಕಾರ್ಯಕ್ರಮದಲ್ಲಿ ಸುಮಾರು 70-80 ಗೂಡು ದೀಪ ಸ್ಪರ್ಧಾರ್ಥಿಗಳು ಬಂದಿದ್ದರು ಬೇರೆ ಬೇರೆ ಕಡೆಯಿಂದ. ಅವ್ರಿಗೆ ಬಹುಮಾನ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಇದು ಒಳ್ಳೆಯ ಕಾರ್ಯಕ್ರಮ. ಶ್ಯಾಮ್ ಅವರು ನಾವು ಭಾರಿ ಹಿಂದಿನಿಂದ ಸುಮಾರು 10-15 ವರ್ಷದಿಂದ ನಾವು ಆತ್ಮೀಯರು. ಮತ್ತು ನಮ್ಮ ಊರಿನ ಅಳಿಯ ಅವರಿಗೆ ಹುಡುಗಿ ಕೊಟ್ಟದ್ದು ನಮ್ಮ ಊರಿಂದ. ಅದೇ ನಮಗೆ ಅವರ ಮೇಲೆ ಎಲ್ಲ ಅಧಿಕಾರಗಳಿದೆ. ನಾವು ಹೇಳಿದಾಗೆ ಅವರು ಕೇಳಬೇಕು. ನಾವೀಗ ಮಹಿಳೆಯರಿಗೆ ಕೇಳಿದಾಗೆ ಮನೆಯ ಒಡೆಯ ಕೇಳೋದಿಲ್ಲ, ಕೇಳ್ತಾನೆ. ಹೊರಗಡೆ ಬಂದಾಗ ಸ್ವಲ್ಪ ಕೇಳೋದಿಲ್ಲ, ಮನೆ ಒಳಗೆ ಹೆಂಡತಿ ಹೇಳಿದಾಗೆ ಕೇಳ್ತಾನೆ. ಇಲ್ಲದ್ರೆ ಹೆಂಡತಿ ಚರಿಬಿರಿ ಮಾಡ್ತಾರಲ್ಲ, ಸುಮ್ಮನೆ ಎದ್ದು ಹೆಂಡತಿ ಹೇಳಿದಾಗ ಕೇಳ್ತಾರೆ. ಹೊರಗೆ ಬರುವಾಗ ಹುಳಿ ಅತ್ತೈಚರ್ ಹೊಟ್ರೆ, ಮನೆಗೆ ಹೋಗುವಾಗ ಇಲಿ. ಅವರು ಹಾಗೆ ನಾನು ನೋಡಿದ್ದೀನಿ. ಅಲ್ಲಿ ಹೋಗುವಾಗ ಅವರ ಯಜಮಾಂತಿ ಇದೆ ಕಾರ್ಬಾರ್ ಎಲ್ಲ. ನಮಗೆ ಅವರೇ ಉಪ್ಪಿಟ್ಟು, ಉಪ್ಪಿನಕಾಯಿ, ಹಲಸಿನಕಾಯಿ ಎಲ್ಲ ಕೊಡೋದು ಅವರು. ಹೆಸರು ಮಾತ್ರ ಇವರಿಗೆ. ಮನೆಯಲ್ಲಿ ಯಾವಾಗಲೂ ಮನೆಯವರೇ ಒಳ್ಳೆಯ ಕೆಲಸ ಮಾಡೋದು. ನಾವು ದರ್ಬಾರ್ ಮಾಡ್ಬೋದು, ಆದರೆ ಮನೆ ಸಂಸಾರವನ್ನು ಚಕ್ಕಟ್ಟಾಗಿ ಸರಿಯಾಗಿ ಇಟ್ಕೊಳ್ಳುವಂಥವರು ಮಹಿಳೆಯರು. ಅವರು ಸರಿ ಇದ್ದರೆ ನಮ್ಮ ತಲೆ ಸರಿ ಇರ್ತದೆ. ಅವರು ಸ್ವಲ್ಪ ಚಿರಿಪಿರಿ ಮಾಡಿದರೆ ನಮ್ಮ ತಲೆ ಎಲ್ಲೆಲ್ಲಿ ಓಡ್ತಾ ಇರ್ತದೆ, ಯಾವ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಸರ್ಕಾರದಲ್ಲೂ ಆಗಿರೋ ಮಹಿಳೆಯರಿಗೆ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟಿರ್ತಾರೆ. ನಮ್ಮ ಸಂಸ್ಕೃತಿಯಲ್ಲೂ ಕೂಡ ಹಾಗೆ ಮಹಿಳೆಗೆ ಯಾಕೆ ಕೊಡೋದು? ಒಂದು ಜನ್ಮ ಕೊಡುವ ಶಕ್ತಿ ಇರೋದು ಯಾರಿಗೆ? ಈಶ್ವರ ಭಟ್ರೆ ಒಬ್ಬಟ್ರೆ ಜನ್ಮ ಆಲೋಚನೆ ನೋಡ್ದೈತೆ. ಒಂದು ಜನ್ಮ ಕೊಡುವ ಶಕ್ತಿ ಯಾರಿಗಿರೋದು ಅಂದರೆ ಮಹಿಳೆಗೆ ಮಾತ್ರ. ಜೀವ ಕೊಡುವ ಶಕ್ತಿ ಯಾರಿಗಿರೋದು? ಮಹಿಳೆಗೆ ಮಾತ್ರ. ಎಲ್ಲರೂ ಒಳ್ಳೆಯವರು ಅಂತದಂತ ಮಹಿಳೆಗೆ ಮಾತ್ರ ಅಂತ ಶಕ್ತಿ ಇರೋದು. ಅದಕ್ಕೆ ಮಹಿಳೆಯನ್ನು ನಾವು ದೇವಿಯ ರೂಪದಲ್ಲಿ ಆರಾಧನೆ ಮಾಡೋದು. ನೀವು ದೇವರ ಹತ್ರ ನೋಡಿ, ಈಶ್ವರನನ್ನು ಪೂಜಿಸುವುದಕ್ಕಿಂತ ಜಾಸ್ತಿ ದೇವಿಯನ್ನು ಪೂಜಿಸಿದರೆ ದೇವಿ ಬೇಗ ಹೊರ ಕೊಡೋದು. ನಾನು ಮಹಿಷ ಮಾಡಿದೀನಿ, ನಾನು ಪೂಜೆ ಮಾಡೋದು, ಬೇಗ ಹೊರ ಕೊಡ್ಲಿಲ್ವ? ಹಾಗೆ ಮಹಿಳೆಯರ ಮನಸ್ಸು ಮೃದು, ಅವರು ಒಳ್ಳೆಯವರು ಕೂಡ, ಬೇಗ ಅವರು ಕನ್ವಿನ್ಸ್ ಆಗ್ತಾರೆ. ಅದಕ್ಕೆ ದೇವಿಯನ್ನು ಜಾಸ್ತಿ ಆರಾಧನೆ ಮಾಡಿದಷ್ಟು ಲಕ್ಷ್ಮಿ ನಮ್ಮ ಮನಸ್ಸಿನ. ದೇವರನ್ನು ಆರಾಧನೆ ಮಾಡಬಾರ್ದಂತಲ್ಲ, ದೇವಿ ಬೇಗ ನಮಗೆ ವರವನ್ನು ಕೊಡ್ತಾರೆ. ಅದಕ್ಕೆ ಲಕ್ಷ್ಮೀ ಪೂಜೆಯನ್ನೆಲ್ಲ ಮಾಡೋದು. ಅದಕ್ಕೆ ಹಾಗೆ ದೀಪಾವಳಿ ಸಮಯದಲ್ಲೂ ಕೂಡ ಹಾಗೆ ನಾವು ದೇವಿಯನ್ನು ಹೆಚ್ಚು ಆರಾಧನೆ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಒಳ್ಳೆಯ ಕೆಲಸ. ಶ್ಯಾಮ್ ಸುದರ್ಶನ್ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದಷ್ಟು ಅಡಿಕೆ ತೋಟ ಇದೆ. ಈ ಕಾಲೆ ನ್ಯೂಸಲ್ಲಿ ಏನು ಲಾಭಕ್ಕಾಗಿ ಮಾಡುವುದಲ್ಲ, ಸಮಾಜವನ್ನು ತಿದ್ದಲಿಕ್ಕೋಸ್ಕರ ಅವರು ಕಹಳೆ ನ್ಯೂಸನ್ನು ಅವರು ಮಾಡುದು. ಬೇರೆ ಏನಾದ್ರಲ್ಲಿ ಲಾಭ ಬರ್ತದೆ ಏನಿಲ್ಲ. ಗೂಡುದೀಪ ಸ್ಪರ್ಧೆಯಲ್ಲಿ ಏನು ದುಡ್ಡು ಮಾಡಲಿಕ್ಕೆ ಗೂಡುದೀಪ ಸ್ಪರ್ಧೆ ಅಲ್ಲ. ಒಂದು ಸಮಾಜಕ್ಕೆ ಸೇವೆಯನ್ನು ಮಾಡಬೇಕು, ಸಮಾಜದಲ್ಲಿರುವ ಅಂತರಗಳನ್ನು ಬದಲಾಯಿಸಬೇಕು, ಸಾಮಾನ್ಯರಿಗೆ ನ್ಯಾಯ ಸಿಗಬೇಕು. ಹಿಂದಿನಿಂದ ಅದೇ ಮನೋಭಾವನೆ ಇದ್ದವು. ಆ ದೃಷ್ಟಿಕೋನ ಇಟ್ಕೊಂಡು ಬಹುಶಃ ಅವರು ಒಂದು ಸಮಾಜಕ್ಕೆ ನ್ಯಾಯವನ್ನು ಕೊಡುವ ದೃಷ್ಟಿಯಿಂದ ಈ ನ್ಯೂಸ್ ಚಾನಲ್ ಕೂಡ ನಡೆಸ್ತಾ ಇದ್ದಾರೆ. ನಮ್ಮನ್ನು ಕೂಡ ಅಶೋಕ್ ರೈ ಅವರನ್ನು ಅಶೋಕನ್ನ ಮಾಡಿದವರು ಇಂಥ ಮಾಧ್ಯಮದ ಮಿತ್ರರು ಮತ್ತೆ ಈ ಭಾಗದ ಬಂಧುಗಳು. ಇವತ್ತು ನನಗೆ ಅತ್ಯಂತ ಸಂತೋಷ ಆಗ್ತದೆ. ಶಾಸಕನ ನೆಲೆಯಲ್ಲಿ ಇಲ್ಲಿ ಮಾತಾಡುವಂಥ ಒಂದು ಯೋಗ ಭಾಗ್ಯ ನನಗೆ ಸಿಕ್ಕಿದೆ. ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಪುತ್ತೂರಿನ ಅಭಿವೃದ್ಧಿಗೆ ಪ್ರಯತ್ನಗಳು ಆಗಬೇಕು. ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಇದೆ. 2.5 ವರ್ಷ ಕಳೆದಿದ್ದೇನೆ. ಏನೋ ಒಂದಷ್ಟು ಸಾಧನೆಗಳನ್ನು ಮಾಡಿದ್ದೇನೆ ಅಂತ ನನಗೆ ಸಂತೋಷ ಇದೆ. ಇನ್ನು 2.5 ವರ್ಷದಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿ ಈ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ಕನಸನ್ನು ಕಂಡಿದ್ದೀನಿ. ಆ ದೀಪಾವಳಿಯ ಒಳ್ಳೆಯ ದಿವಸ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಈ ಪುತ್ತೂರಿನ ಅಭಿವೃದ್ಧಿ ಆಗಲಿ, ನಮ್ಮಲ್ಲಿ ಕಲಿಯುವಂಥ ಮಕ್ಕಳಿಗೆ ಉದ್ಯೋಗ ಸಿಗಲಿ. ಎಲ್ರಿಗೂ ದೇವರು
ಆರೋಗ್ಯ, ಐಶ್ವರ್ಯ, ಮನಃಶಾಂತಿ, ನೆಮ್ಮದಿ ಕೊಡಲಿ. ಕಹಳೆ ನ್ಯೂಸ್ಗೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ನಿಮಗೂ ದೇವರು ಒಳ್ಳೆಯದು ಮಾಡಿ ಶುಭವಾಗಲಿ ಅಂತ ಶುಭವನ್ನು ಹಾರೈಸ್ತೇನೆ. ಸಂತಸ, ಗೆಲುವು, ಸಾಮೂಹಿಕ ಏಳಿಗೆಯ ಪಥ. ವಂದನೆಗಳು ಸರ್ ತಮ್ಮ ಮಾತಿಗೆ. ಇದೀಗ ನಮ್ಮ ಜೊತೆ ಅಭ್ಯಾಗತರಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಪುತ್ತೂರು ಉಮೇಶ್ ನಾಯಕ್ ಇವರಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಸ್ವಾಗತಿಸ್ತಾ ಇದ್ದೇವೆ. ಶ್ಯಾಮ್ ಸುದರ್ಶನ್ ಇವರು ಅವರಿಗೆ ಶಾಲನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ಳಿ. ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಸೇರಿದ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ಅವರೇ, ಮಿತ್ರರು ಆತ್ಮೀಯರು ಆದ ಕಹಳೆ ನ್ಯೂಸಿನ ಸಂಪಾದಕರಾದ ಶ್ಯಾಮ್ ಸುಂದರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ವಿಶೇಷತೆಗಳುಂಟು. ಇವತ್ತು ದೀಪಾವಳಿಗೂ ಕೂಡ ಒಂದು ವಿಶೇಷತೆ ಅಂದರೆ ಗೂಡು ದೀಪ ಸ್ಪರ್ಧೆ, ಪಟಾಕಿ ಸಿಡಿಸುವುದು, ಮತ್ತೆ ಗೋಮಾತೆಯನ್ನು ಪೂಜಿಸುವುದು, ಇದೆಲ್ಲ ದೀಪಾವಳಿಯ ವಿಶೇಷತೆಗಳು. ಹಾಗೆ ನನ್ನ ಪಿತರಾದ ಶ್ಯಾಮ್ ಸುಂದರ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿದರು. ಇವತ್ತು ನನಗೆ ನನ್ನ ಮನೆಯಲ್ಲಿಯೂ ಗೋಪೂಜೆ ಇತ್ತು, ನಮಗೆ ಇಲ್ಲಿ ದೇವಸ್ಥಾನದಲ್ಲಿ ಕೂಡ ಗೋಪೂಜೆ ಇಟ್ಟು ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದೆ. ಆದರೆ ನನಗೆ ಬಾರದೇ ಗೊತ್ತಿಲ್ಲ. ಅಂದರೆ ದೇವಸ್ಥಾನದ ವಿಷಯದಲ್ಲಿ, ಅಭಿವೃದ್ಧಿ ವಿಷಯದಲ್ಲಿ ನನಗೆ ಬಹಳ ಮಾರ್ಗದರ್ಶನ ನೀಡಿದವರು. ಆ ಜಾಗೆ ತೆರವುಗೊಳಿಸುವ ಸಂದರ್ಭದಲ್ಲಿ ಮತ್ತೆ ಅಭಿವೃದ್ಧಿಯ ಇನ್ನಿತರ ಕೆಲಸಗಳಲ್ಲಿ ಈಶ್ವರನ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿ ಈ ಅಭಿವೃದ್ಧಿ ವಿಷಯದಲ್ಲಿ ಅವರ ಮಾರ್ಗದರ್ಶನವು ಕೂಡ ನನಗೆ ಬಹಳ ಬಹಳ ಉಪಯೋಗ ಆಗಿದೆ. ಹಾಗೆ ನಾವು ಯಾವುದೇ ಒಂದು ಕೆಲಸ ಮಾಡುವಾಗಲೇ ಅದರಲ್ಲಿ ಅಷ್ಟು ಭಕ್ತಿ ಶ್ರದ್ಧೆಗಳು ಬೇಕು. ಆದರೆ ಮಾತ್ರ ದೇವರು ನಮಗೆ ಅದರಲ್ಲಿ ಖಂಡಿತವಾಗಿ ಉಳಿತಾನೆ ಅಂತ ಹೇಳುವುದಕ್ಕೆ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರೇ ಸಾಕ್ಷಿ. ನೋಡಿ, ದೀಪಾವಳಿಯ ಶುಭ ದಿವಸದ ಅವರ ಹಿರಿಯರ ಕಾಲದಿಂದಲೇ ಇದು ವಸ್ತ್ರ ದಾನ ಧರ್ಮ ಮಾಡ್ತಿದ್ರು. ಅದು 25 ಜನಕ್ಕೆ ಹೋಗಿ 50 ಜನ, 100 ಜನ, 1000 ಜನ, 50,000 ಜನ, ಮೊನ್ನೆ 1.25 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸೇರುವಂತ ಕೆಲಸವಾಯಿತು. ಅಂದ್ರೆ ಆ ಕಾರ್ಯಕ್ರಮ ಅಕ್ಷಯವಾಗಿ ಬಂತು. ಬಹಳ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನೀವು ಅವತ್ತು ಮೊನ್ನೆ ನಾವೆಲ್ಲರೂ ಸೇರಿ ಅಶೋಕಣ್ಣನ ಹತ್ರ ಸೇರಿ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಕಾರ್ಯಕ್ರಮ ಮೊನ್ನೆ ತಾನೇ ನಮ್ಮ ಪುತ್ತೂರಲ್ಲಿ ನಡೆದಿದೆ. ಇದು ಅಶೋಕ್ ಕುಮಾರ್ ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ, ನಮ್ಮ ಇಡೀ ಪುತ್ತೂರಿಗೆ ಒಂದು ಹೆಮ್ಮೆಯ ವಿಷಯ. ಅಂದ್ರೆ ಈ ಅಂತ ಕಾರ್ಯಕ್ರಮ ನಮ್ಮ ಹಬ್ಬಗಳ ಅಂದ್ರೆ ದೀಪಾವಳಿ ದಿವಸ ಪ್ರತಿಯೊಬ್ಬರು ಶ್ರೀಮಂತರು ಬಡವರು ಎಲ್ಲರೂ ಕೂಡ ಒಟ್ಟಿಗೆ ಸಹಭೋಜನ ನಡೆಸಬೇಕೆಂಬುದ ಒಂದು ಉದ್ದೇಶದಿಂದ ಅವರು ಈ ಕಾರ್ಯಕ್ರಮವನ್ನು ಪಕ್ಷಾತೀತವಾಗಿ ಯಾವುದೇ ಒಂದು ರಾಜಕೀಯವಿಲ್ಲದೆ ಬಹಳ ಒಂದು ವ್ಯವಸ್ಥಿತ ರೂಪದಲ್ಲಿ ಕೂಡ ಮಾಡಿದ್ದಾರೆ. ಅದಲ್ಲದೆ ಇಂತಹ ಕಾರ್ಯಕ್ರಮವನ್ನು ಕೂಡ ಇನ್ನೂ ಹೆಚ್ಚು ರೀತಿಯಲ್ಲಿ ಗಣೇಶ ಚತುರ್ಥಿ ಆಗಲಿ ಇನ್ನಿತರ ಯಾವುದೇ ಕಾರ್ಯಕ್ರಮದಲ್ಲಿ ಆಗಲಿ ಇಂಥ ಹಬ್ಬಗಳು ದಿವಸ ಇಂಥ ಕಾರ್ಯಕ್ರಮಗಳು ಹೆಚ್ಚು ರೀತಿಯಲ್ಲಿ ನಡೀಬೇಕು. ಅದು ಕೂಡ ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇವೆ. ನಾವು ಈಗ ತಾನೇ ಮಹಾಲಿಂಗೇಶ್ವರ ದೇವಸ್ಥಾನದ ನಮ್ಮ ಕಮಿಟಿ ಬಂದು 9 ತಿಂಗಳಾಯಿತು. ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೆಲಸದಲ್ಲಿ ಹೇಗೆ ಬದಲಾವಣೆ ತಂದಿದ್ದೇವೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತುಂಟು. ಮುಂದಿನ ದಿವಸಗಳಲ್ಲಿ ನಮ್ಮ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ, ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಿಂದ, ಭಕ್ತಾದಿಗಳ ಸಹಕಾರದಿಂದ ಒಂದು 60 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಅಭಿವೃದ್ಧಿ ಕೆಲಸ ನಡೆಸಿ ಮತ್ತೆ ನಾವು ಬ್ರಹ್ಮಕಲಶೋತ್ಸವವನ್ನು ಮಾಡಲಿದ್ದೇವೆ. ಇಡೀ ರಾಜ್ಯವೇ ಬಂದು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಇದು ದೇವಸ್ಥಾನದ ವಿಚಾರದಲ್ಲಿ ತಿರುಗಿ ನೋಡುವಂತಹ ಕೆಲಸವನ್ನು ಭಕ್ತಾದಿಗಳಾದ ನೀವೆಲ್ಲರೂ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಇನ್ನು ಬೇಗ ಶುರುವಾಗಲಿಕ್ಕಿದೆ. ನೀವೆಲ್ಲರೂ ಈ ಅಭಿವೃದ್ಧಿ ಕೆಲಸದಲ್ಲಿ ಕೈ ಜೋಡಿಸಬೇಕು ಅಂತ ಹೇಳುತ್ತಾ, ನಿಮಗೆಲ್ಲರಿಗೂ ಆ ಮಹಾಲಿಂಗೇಶ್ವರ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ದೀಪಾವಳಿಯ ಶುಭ ಹಾರೈಕೆಯನ್ನು ಹಾರೈಸಲಿಕ್ಕಿದ್ದಾರೆ ಇವತ್ತಿನ ಅಭ್ಯಾಗತರಾಗಿರುವಂತಹ ಸಿಟಿ ಕಲೆಕ್ಷನ್ನ ಮಾಲಕರಾಗಿದ್ದಂತಹ ಅನ್ನಪೂರ್ಣ ಶರ್ಮಾ ಇವರು. ಮೇಡಮ್, ಎಲ್ರಿಗೂ ಶುಭ ಸಂಜೆಯ ಶುಭ ನಮನಗಳು.
ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದಂತಹ ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ, ಹಾಗೂ ಈ ದಿವಸದ ಕಾರ್ಯಕ್ರಮವನ್ನು ಕೆಲವು ವರ್ಷದಿಂದ ನಡೆಸ್ತಾ ಬಂದಿರುವಂತಹ ಮಿತ್ರರಾದಂತಹ ಕಹಳೆ ಮಾಧ್ಯಮದ ಮೂಲಕ ಹೆಸರು ಮಾಡಿರ್ತಕ್ಕಂತಹ ಶ್ರೀ ಶ್ಯಾಮ್ ಸುದರ್ಶನ್ ಅವರೇ, ಹಾಗೂ ಮಹಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಸರರಾದ ಶ್ರೀಯುತ ಪಂಜಿಗುಡ್ಡೆ ಈಶ್ವರ್ ಭಟ್ರವರೇ, ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಶ್ರೀಯುತ ಉಮೇಶ್ ನಾಯಕ್ರವರೇ, ನಮ್ಮ ಮಾರ್ಗದರ್ಶಕರೂ ಹೌದು ಅವರು, ಹಾಗೂ ದೀಪಾ ಈವೆಂಟ್ಸ್ನ ದೀಪಾರವರೇ. ಇಲ್ಲಿ ಗೂಡು ದೀಪ ಸ್ಪರ್ಧೆ ಅಂತ ಹೇಳಿದಾಗ ನನಗೆ ತಲೆಗೆ ಬಂದಿದ್ದಿಷ್ಟು. ಒಂದು ಕಡೆ ಮನುಷ್ಯನ ಸೃಜನಶೀಲತೆ ಇಂದಿನ ಕಾಲಘಟ್ಟದಲ್ಲಿ ಮಾಯ ಆಗ್ತಾ ಇದೆ. ಅದಕ್ಕೆ ಅದನ್ನು ಇನ್ನೂ ಕೂಡ ಜೀವಂತವಾಗಿರಿಸುವ ನಿಟ್ಟಿನಲ್ಲಿ ಕಹಳೆ ಮತ್ತು ದೀಪಾ ಈವೆಂಟ್ಸಿನವರು ಏನೋ ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಹಾಗಾಗಿ ಇಂತಹ ಒಂದು ಅಪೂರ್ವವಾದ ಕಾರ್ಯಕ್ರಮಕ್ಕೆ ಯಾಕೆ ಪ್ರಾಯೋಜನೆಯನ್ನು ನೀಡಬಾರ್ದು ಅಂತ ಹೇಳುವಂಥದ್ದು ಮನಸ್ಸಿಗೆ ಬಂದು, ನಮ್ಮ ಜಿತಿ ಕಲೆಕ್ಷನ್ಸ್ ಫ್ಯಾಷನ್ ಜುವೆಲ್ರಿ GL1 ಮಾಲ್ನಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನನಗೂ ಕನೆಕ್ಟ್ ಆಯ್ತದು. ನಮ್ಮಲ್ಲಿ ಇನ್ನೂ ಹಾಗೆ ಚೇಂಜಸ್ ಬಯಸ್ತಾರೆ, ಹಾಗೆ ರಚನಾತ್ಮಕವಾಗಿ ಸೃಜನಶೀಲ ಥಿಂಕಿಂಗ್ ಬೇಕಾಗ್ತದೆ ನಮಗೂ ಕೂಡ. ಹಾಗೆ ಕನೆಕ್ಟ್ ಆಯಿತು, ಹಾಗಾಗಿ ಇವತ್ತು ಇಲ್ಲಿ ಇರಲಿಕ್ಕೆ ಸಾಧ್ಯ ಆಯಿತು. ಇನ್ನು ಇಲ್ಲಿರುವಂತಹ ಎಲ್ಲ ದಿಗ್ಗಜರುಗಳ ಬಗ್ಗೆ ಹೇಳಲೇಬೇಕು. ಅಶೋಕಣ್ಣನವರು ರಾಜ್ಯ ಮಾತ್ರ ಅಲ್ಲ, ಇನ್ನು ಮುಂದಿನ ದಿವಸಗಳಲ್ಲಿ ಮೋಸ್ಟ್ಲಿ ನಮ್ಮ ದೇಶವೇ ತಿರುಗಿ ನೋಡುವ ಕೆಲಸವನ್ನು ಮಾಡಲಿಕ್ಕೆ ಇರ್ಬೋದು. ಅದಕ್ಕೆ ಮಹಾಲಿಂಗೇಶ್ವರನ ಅನುಗ್ರಹವೂ ಕೂಡ ಇದೆ ಅಂತ ನಾನು ಭಾವಿಸಿದ್ದೇನೆ. ಹಾಗೆಯೇ ಕಹಳೆ ಮಾಧ್ಯಮವು ಕೂಡ ಹಾಗೆ ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಧ್ಯಮದಲ್ಲಿ ಹೇಗೆ ಕಟ್ಟಬಹುದು ಅಂತ ಹೇಳುವಂಥದ್ದನ್ನು ಸೈಲೆಂಟ್ ಆಗಿ ತೋರಿಸಿದವರು ನಮ್ಮ ಶ್ಯಾಮಣ್ಣ. ಇನ್ನು ಪಂಜಿಗುಡ್ಡೆ ಈಶ್ವರಣ್ಣ ಇವರು ಓರ್ವ ಕೃಷಿಕರಾಗಿದ್ದುಕೊಂಡು ಹೇಗೆ ಉದಾತ್ತ ದೃಷ್ಟಿಕೋನದಿಂದ ಒಂದು ದೇವಸ್ಥಾನದ ಆಡಳಿತವನ್ನು ಸಂಘಟಿಸಬಹುದು, ಹೇಗೆ ದೈವ ಭಕ್ತರನ್ನು ಈ ಹೆಸರಿನಲ್ಲಿ ಒಗ್ಗೂಡಿಸಬಹುದು ಅಂತ ಹೇಳುವುದಕ್ಕೆ ಇವರ ಲೀಡರ್ಶಿಪ್ಪೇ ಜ್ವಲಂತ ಉದಾಹರಣೆ. ಹಾಗೆಯೇ ದೀಪಾ ಈವೆಂಟ್ಸಿನವರು ಕೂಡ ಎಷ್ಟೋ ಇವೆಂಟ್ಗಳನ್ನು ಬಹಳಷ್ಟು ಸರಳವಾಗಿ ಸೈಲೆಂಟ್ ಆಗಿ ಮಾಡ್ತಾ ಇದ್ದಾರೆ. ಈ ಎಲ್ಲ ದಿಗ್ಗಜರೊಂದಿಗೆ ಇದಕ್ಕೆ ಕಲಶಪ್ರಾಯರಾಗಿ ನಮ್ಮ ಉಮೇಶ್ ನಾಯಕ್ ಇವರು ನೊಂದವರ ಆಸರೆಯಾಗಿ ನಿರ್ಗತಿಕರ ಸೇವೆ ಮಾಡುವುದು ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿಯೂ ಕೆಲಸ ಮಾಡ್ತಿದ್ದಾರೆ. ಹಾಗೆ ನಮಗೂ ಕೂಡ ಅಗತ್ಯ ಬಿದ್ದಾಗ ಮಾರ್ಗದರ್ಶನವನ್ನ ಮಾಡ್ತಾ ಇರುವಂತಹ ಓರ್ವ ಅಪೂರ್ವವಾದ ಅಪರೂಪವಾದ ವ್ಯಕ್ತಿತ್ವವನ್ನು ಹೊಂದಿದವರು. ಹೀಗೆ ಇವರೆಲ್ಲರೂ ಇರುವಾಗ ಈ ಎರಡು ಪ್ಲಾಟ್ಫಾರ್ಮ್ನ ಅಡಿಯಲ್ಲಿ ನಾವು ಯಾಕೆ ಕೈ ಜೋಡಿಸಬಾರದು ಅಂತ ಹೇಳುವಂತಹ ಒಂದು ಆಲೋಚನೆ ಬಂದು, ಇದಕ್ಕೆ ನನಗೆ ಸಾಥ್ ಕೊಟ್ಟವರು ನನ್ನ ಪತಿವರ್ಯರಾದಂತಹ ಶ್ರೀಯುತ ಪಶುಪತಿ ಶರ್ಮಾ ಇವರು. ನಮ್ಮದು ಇನ್ನೊಂದು ಸಂಸ್ಥೆ ಕೂಡ ಇದೆ, ಪಶುಪತಿ ಲೈಟ್ಸ್ ಫ್ಯಾನ್ಸಿ ಎಲೆಕ್ಟ್ರಿಕಲ್ಸ್ ಅಂತ ಹೇಳಿಕೊಂಡು. ಅದಕ್ಕೆ ನನಗೆ ನನ್ನ ಆಲೋಚನೆಗೆ ಪುಷ್ಟಿ ಕೊಟ್ಟು ನನ್ನನ್ನು ಮುನ್ನೆಲೆಗೆ ತಂದಿದ್ದಾರೆ. ಈಗ ಅಶೋಕಣ್ಣ ಹೇಳಿದ್ರು ಮಹಿಳೆಯರು ಕೂಡ ಮನೆಯಲ್ಲಿ ಕಾರ್ಬಾರ್ ಮಾಡ್ತಾರೆ ಅಂತೇಳಿ. ಈಗ ನನ್ನ ಪತಿವರ್ಯರು ಸಾಮಾಜಿಕವಾಗಿ ಸಹ ನೀನು ಮುನ್ನುಗ್ಗು, ನಿಂಗೆ ಆ ಟ್ಯಾಲೆಂಟ್ ಇದೆ ಅಂತ ಹೇಳಿ ನನಗೆ ವ್ಯವಹಾರವನ್ನು ಕೂಡ ಒಂದು ಆ ರೀತಿಯಲ್ಲಿ ಪ್ಲಾಟ್ಫಾರ್ಮ್ ಕೂಡ ಹಾಕಿಕೊಟ್ಟಿದ್ದಾರೆ. ಇದೆಲ್ಲ ಯೋಗ ಅಂತ ಹೇಳಿ ಹೇಳಬೇಕು. ಈ ತರದ ರಚನಾತ್ಮಕ ಕೆಲಸ ಕಾರ್ಯಗಳು ಇನ್ನು ಮುಂದೆಯೂ ನಡೀತಾ ಇರಲಿ, ಅದಕ್ಕೆ ನಮ್ಮಿಂದಾಗುವಂತಹ ನಿಟ್ಟಿನಲ್ಲಿ ನಾವು ಸಪೋರ್ಟ್ ಮಾಡ್ತೇವೆ ಅಂತೇಳಿ ಹೇಳ್ತಾ, ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ಸ್ ಆಫ್ ನೋ ಯೂಸ್ ಅನ್ಲೆಸ್ ಇಟ್ ಈಸ್ ಓಪನ್ ಅಂತ ಹೇಳಿ ನನ್ನ ಇಂಗ್ಲಿಷ್ ಟೀಚರ್ ಯಾವತ್ತೂ ಹೇಳ್ತಾ ಇದ್ರು. ಅಂದ್ರೆ ಮನುಷ್ಯನ ಮನಸ್ಸು ಅಂತ ಹೇಳಿದ್ರೆ ಪ್ಯಾರಾಚೂಟ್ ಇದ್ದ ಹಾಗೆ, ಅದು ಯಾವತ್ತೂ
ಕೂಡ ಓಪನ್ ಅಪ್ ಆಗಿರ್ತದೆ, ಆವಾಗ ಮಾತ್ರ ನಮಗೆ ಹೊಸತನ್ನ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಹಾಗೆ ಯಾಕೆ ನಾನು ಅದನ್ನು ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಗೇನ್ ಕನೆಕ್ಟಿಂಗ್ ಟು ಗೂಡುದೀಪ, ಇದನ್ನು ಮಾಡಬೇಕಿದ್ರೆ ಅಷ್ಟೇ ಸೃಜನಾತ್ಮಕ ಚಿಂತನೆ ಬೇಕಾಗಿದೆ. ಅಂತಹ ಕ್ರಿಯೇಟಿವಿಟಿಯನ್ನು ಇಂದಿನ ಯಂಗ್ ಜನರೇಷನ್ ನಲ್ಲಿ ಉದ್ದೀಪನಗೊಳಿಸುವಂತಹ ಕೆಲಸವನ್ನು ಬಹಳಷ್ಟು ಸೈಲೆಂಟ್ ಆಗಿ ಮಾಡ್ತಾ ಇರುವಂತಹ ಕಾರಣ ಈ ಒಂದು ಎಪ್ರಿಸಿಯೇಷನ್. ಅವಕಾಶಕ್ಕಾಗಿ ತಮಗೆ ವಂದಿಸ್ತಾ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲರನ್ನು ಕೂಡ ಅಭಿನಂದಿಸ್ತೇನೆ. ಸ್ಪರ್ಧೆಯಲ್ಲಿ ಗೆಲ್ಲುವುದು ಮಾತ್ರ ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನೊಂದು ಕ್ಷಣ ಕಾದು ಮತ್ತೆ ಬಹುಮಾನವನ್ನು ವಿತರಿಸ್ತೇವೆ. ಅಭ್ಯಾಗತರಾಗಿ ಉಮೇಶ್ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್. ಇವರು ನಮ್ಮನ್ನು ಉದ್ದೇಶಿಸಿ ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಕನ್ನಡ ಭುವನೇಶ್ವರಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪುತ್ತೂರಿನ ಜನಪ್ರಿಯ ಶಾಸಕರಾದ ಅಶೋಕಣ್ಣ ಅವರೇ, ಅದೇ ರೀತಿ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಈಶ್ವರಣ್ಣ ಹಾಗೂ ಕಹಳೆ ನ್ಯೂಸ್ನ ಶ್ರೀಯುತ ಸುದರ್ಶನ್ ಅವರೇ, ಹಾಗೂ ವೇದಿಕೆಯಲ್ಲಿರುವಂಥ ಅನ್ನಪೂರ್ಣಕ್ಕ ಹಾಗೂ ಸಹೋದರಿ ದೀಪ. ಕಳೆದ 2-3 ವರ್ಷಗಳಿಂದ ದೀಪಶ್ರೀ ಅವರು ಗೂಡುದೀಪ ಸ್ಪರ್ಧೆಯನ್ನು ಅವ್ರದ್ದೇ ಆದಂಥ ಒಂದು ಸಣ್ಣ ಮಟ್ಟದಲ್ಲಿ ಮಾಡ್ತಾ ಬಂದಿದ್ದರು. ರೋಟ್ರಿ ಮನೀಷದಲ್ಲಿ ಯುವದಲ್ಲಿ ಎಲ್ಲ ನಾವೆಲ್ಲ ಸಹಕಾರ ಕೊಟ್ಟು ಅವರನ್ನು ಒಂದು ದಿನದ ಕಾರ್ಯಾಗಾರ ಎಲ್ಲ ಮಾಡ್ತಾಯಿದ್ದೆವು. ಅವರೊಟ್ಟಿಗೆ ಆನೆಬಲ್ಲ ಬಂದದ್ದು ಶ್ಯಾಮ್ ಸುದರ್ಶನ್ ಅವರು ಸೇರಿದ ನಂತರ ಆ ದೀಪಶ್ರೀ ಅವರಿಗೆ ಗೂಡುದೀಪ ಸ್ಪರ್ಧೆಯನ್ನು ರಚನೆ ಮಾಡಲಿಕ್ಕೆ ಒಂದು ಆನೆಬಲ ಬಂದು ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅವರಿಗೆ ಸಹಕಾರ ನೀಡಿ ಬೆಳೆಸಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ ನಿಮಗೆ ಅಭಿನಂದನೆಯನ್ನು ತಿಳಿಸ್ತಾ, ಈ ಯಶಸ್ವಿಗೆ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಉತ್ತಮ ರೀತಿಯಲ್ಲಿ ಒಂದು ಸ್ಪಂದನೆ ನೀಡ್ತಿರುವಂಥ ಕುಮಾರಿ ದೀಪಶ್ರೀ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಮತ್ತೊಮ್ಮೆ ಈಗಾಗಲೇ ಶಾಸಕರು ಹೇಳಿದ ಹಾಗೆ ಕಲಿಯುಗದಲ್ಲಿ ಕಲೆ ದುರ್ಗಾ ಗಣಪತಿಯ ಅಂತ ಹೇಳ್ತಾರೆ. ದುರ್ಗೆ ಮತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿದರೆ ಕ್ಷಿಪ್ರ ಪ್ರಸಾದವನ್ನು ದೇವರು ನೀಡ್ತಾರೆ ಅಂಥೇಳಿ, ಆ ನಿಟ್ಟಿನಲ್ಲಿ ನಾವೆಲ್ಲ ದೀಪಾವಳಿಯ ಸಂದರ್ಭದಲ್ಲಿ ಎಲ್ಲ ದೇವರುಗಳನ್ನು ಕೂಡ ಸ್ಮರಿಸ್ತಾ ಇದ್ದೇವೆ. ಮತ್ತೊಮ್ಮೆ ದೀಪಾವಳಿಯ ಶುಭವನ್ನು ಹಾರೈಸ್ತಾ ಈ ಸಂದರ್ಭದಲ್ಲಿ 2 ಮಾತು. ಮಾನ್ಯ ಶಾಸಕರು ಈ ವರ್ಷ ಈ ಒಂದು ಪುತ್ತೂರಿಗೆ ಶಾಸಕರಾಗಿ ಬರಬೇಕಂತ ಹೇಳಿದರೂ ಕೂಡ ತೇನವಿನ ತೃಣಮಪಿನ ಚಲತೆ ಅಂತ ಹೇಳಿದಾಗೆ ಪ್ರತಿಯೊಂದು ಘಟನೆಗೂ ಕೂಡ ದೈವಿಚ್ಛೆ ಬೇಕೇ ಬೇಕಾಗ್ತದೆ. ಆ ದೈವಿಚ್ಛೆ ಇಲ್ಲದೆ ಏನೂ ನಡೆಯುವುದಿಲ್ಲ. ಆ ನಿಟ್ಟಿನಲ್ಲಿ ರಾಜ್ಯವೇ ಕಂಡರಿಯದ ಕೇಳರಿಯದ ಕೆಲಸವನ್ನು ಮಾಡ್ತಾ ಇರುವವರು ಅಶೋಕಣ್ಣವರು. ಯಾಕಂತ ಹೇಳಿದರೆ ಒಂದು ರಾಜಕೀಯ ರಹಿತವಾಗಿ ಒಂದು ರಾಜಧರ್ಮವನ್ನು ಪಾಲನೆ ಮಾಡಿ ಪುತ್ತೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಿರುವವರು ನಾವೆಲ್ಲ ನೋಡ್ತಾ ಇರುವವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಶೋಕಣ್ಣವರು. ಅದೇ ರೀತಿಯಲ್ಲಿ ಕೂಡ ದೇವಸ್ಥಾನದ ಮೊಕ್ತೇಶ್ವರ, ಮುಕ್ತವಾಗಿ ಮಾತಾಡುವಂಥ ವ್ಯಕ್ತಿ ಮೊಕ್ತೇಶ್ವರ ಅಂತ ಹೇಳ್ತಾರೆ. ಆ ಮಹಾಲಿಂಗೇಶ್ವರನೇ ಈಶ್ವರ ರೂಪದಲ್ಲಿ ಬಂದು ಮೊಕ್ತೇಶ್ವರನಾಗಿ ಅನೇಕ ಕಾರ್ಯಗಳನ್ನು ಅವನೇ ಮಾಡಿಸ್ತಾ ಇದ್ದೇನೆ, ನಾವೆಲ್ಲ ನೋಡ್ತಾ ಇದ್ದೇವೆ. ಅವರಿಗೆ ಜೊತೆಯಾಗಿ ಸಾಥ್ ನೀಡ್ತಾ ಇರೋರು ನಮ್ಮ ಶಾಸಕರು. ಅವರ ಮಾರ್ಗದರ್ಶನದಲ್ಲಿ ಈಶ್ವರನ ಮಾಡ್ತಾ ಇರುವಂಥ ಅಭಿವೃದ್ಧಿ ಕಾರ್ಯಗಳು ಈವರೆಗೆ ದೇವಸ್ಥಾನದಲ್ಲಿ ಆದದಕ್ಕಿಂತ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲರನ್ನು ಕೂಡ ಅಭಿನಂದಿಸ್ತಾ ಬಂದಿರುವಂಥ ಎಲ್ಲ ಪುಟಾಣಿ ಮಕ್ಕಳಿಗೂ ಕೂಡ ಭಾಗವಹಿಸಿದ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ತಿಳಿಸ್ತಿದ್ದೇನೆ. ವಂದನೆಗಳು. ನಾನು ಈ ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ, ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡುತ್ತೇನೆ ಎಂಬ ಒಂದೇ ಒಂದು ಆಸೆಯಿಂದ GSS ಅವರು ಬೆಳಕಿನ ಬಗ್ಗೆ, ಹಣತೆಯ ಬಗ್ಗೆ ಹೇಳಿರೋದು. ಬೆಳಕು ನಮ್ಮ ಏಳಿಗೆಯ ಸಂಕೇತ. ಆ ನಿಟ್ಟಿನಲ್ಲಿ ಪರಂಪರೆಯಿಂದ ನಾವು ಗೂಡುದೀಪವನ್ನು ಮಾಡ್ತಾ ಬೆಳಕನ್ನು ಇಡ್ತಾ ದೇವರ ಅದನ್ನು ನೋಡಲಿ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಆಚರಿಸ್ತಾ ಬಂದಿರುವಂಥದ್ದು. ಇವತ್ತು ಅದನ್ನು ಸ್ಪರ್ಧೆಯಾಗಿ ಮಾಡಿ ಮಕ್ಕಳಿಗೆ ಅದರ ಅರಿವನ್ನು ನೀಡುವಂತಹ ಒಂದು ಸದುದ್ದೇಶದಿಂದ ಈ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಕಹಳೆ ನ್ಯೂಸ್ ಹಾಗೂ ದೀಪ ಈವೆಂಟ್ಸ್ ಅವರು. ಆ ಸ್ಪರ್ಧೆಯ ತೀರ್ಪುಗಾರರಾಗಿ ನಮ್ಮ ಜೊತೆ ಇರುವವರು ಭಾವನಾ ಕಲಾ ಆರ್ಟ್ಸಿನ ಕಲಾವಿದರಾಗಿರುವಂತಹ ವಿಘ್ನೇಶ್ ವಿಶ್ವಕರ್ಮ,
AJ ಕಾಲೇಜಿನ ಸಹಾಯಕ ಉಪನ್ಯಾಸಕರು ಜೊತೆಗೆ ಯಕ್ಷಗಾನ ಕಲಾವಿದರು ಆಗಿರುವಂತಹ ದಿಶಾ ಪಿ ಶೆಟ್ಟಿ ಹಾಗೂ ಸನಾತನ ನಾಟ್ಯಾಲಯ ಮಂಗಳೂರು ಇಲ್ಲಿನ ನೃತ್ಯ ನಿರ್ದೇಶಕರು ನೃತ್ಯ ಗುರುಗಳು ಆದಂತಹ ವಿದುಷಿ ಶ್ರೀಲತಾ ನಾಗರಾಜ್ ಅವರು ಉತ್ತಮವಾಗಿರುವಂತಹ ಗೂಢದೀಪವನ್ನು ಆಯ್ಕೆ ಮಾಡಿ ಅವರನ್ನ ಇವತ್ತಿನ ಗೆಲುವಿನ ಪ್ರಥಮ ಸ್ಪರ್ಧಿಯಾಗಿ ಆಯ್ಕೆ ಮಾಡಿರ್ತಾರೆ. ಎಲ್ಲ ಭಾಗವಹಿಸಿದಂತಹ ಸ್ಪರ್ಧಾಳುಗಳು ಕೂಡ ಗೆಲುವನ್ನ ಸಂಭ್ರಮಿಸ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಭಾಗವಹಿಸಿದಂತಹ ಸ್ಪರ್ಧಾಳು ತಮ್ಮ ಅನಿಸಿಕೆಯನ್ನ ಹೇಳಬೇಕು ಅಂತ ಆಶೆಯನ್ನ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಪ್ರೀತಿಯ ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿಗೆ ಬಂದು ತುಂಬ ಖುಷಿ ಆಯಿತು. ನಮಗೆ ಹೊಸ ಹೊಸ ಐಡಿಯಾಸ್ ಕೂಡ ಸಿಕ್ಕಿತ್ತು, ಗೂಡುದೀಪ ಹೇಗೆ ಮಾಡೋದು ಅಂತ. ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮಾತೆರೆಗ್ಲ ನಮಸ್ಕಾರ. ಯಾನ್ ಜಾಸ್ತಿ ಮೈಕ್ ಕೊಂಡ ಏಪಲ ತುಳುಟ್ಟೆ ಪಾತೆರ ಸುರು ಮನ್ಪುನು ಅಂಚನೆ ವೇದಿಕೆಡ್ ಮಿತ್ತಿತ್ತಿನ ಗಣ್ಯರೆಗ್ಲ ತಿರ್ತಿತ್ತಿನ ಗಣ್ಯರೆಗ್ಲ ನಮಸ್ಕಾರ ಮಂತೊಂದು. ಯಾನ್ ಉಪನ್ಯಾಸಕ್ಕೆ ಆಯನ ಕಾರಣ ಒಂಜಿ ವಿಷಯನು ಪನೋಡೆ ಖಂಡಿತವಾದ ಜೋಕುಲು ಅತ್ತಂದೆ ಹಿರಿಯರು ಒಯ್ಕಾಂಡಲ ಸ್ಪರ್ಧೆಗೆ ಭಾಗವಹಿಸಿನಾಗ ನಮ್ಮ ಏಪಲ ಒಂಜಿ ಪ್ರಶ್ನೆಗೆ ನೋಡು ಯಾನ ದಾಯಗಾದ ನೆಕ್ ಭಾಗವಹಿಸೊಂದುಲ್ಲ ಎಂಕ್ ದಾದ ಕಲ್ಪರೆ ತಿಕ್ಕೊಂಡು ಪನ್ಪುನಂಚಿನ ಯಾನ್ ಒಂಜಿ ಉಪನ್ಯಾಸಕ್ಕೆ ಆದ ಯಾನ್ ಏಪಲ ಕ್ಲಾಸ್ಗೆ ಪೊಗ್ಗುನಾಗ ಜೋಕುಲೆಂತೂಪೆ ದಿನ ದಿನ ಪೋನಾಗ ಪ್ರತಿ ಒಂಜಿ ಬ್ಯಾಚ್ ಸಮೇತ ಜೋಕುಲ್ಬೋದು ಮಾನವಿರ್ಬೋದು ಜಾಸ್ತಿ ಮೆಷಿನ್ಸ್ ಆವೊಂದುಲ್ಲ ನಮ್ಮ ಅಂಚಿನ ಒಂಜಿ ಕಾಲಘಟ್ಟಡ್ ನಮ್ಮ ಇಂಚಿನ ಪುರ ಒಂಜಿ ಸ್ಪರ್ಧೆಲೆಡ್ ಭಾಗಿಯಾಂಡ ನಮಕ್ ಏತು ಉಪಯೋಗ ಉಂಡು ಪನ್ಪುನೇಕ್ ಯಾನ್ ಆವಡ್ ಎನ್ನ ಒಟ್ಟಿಗೆ ಇಪ್ಪು ನಂಚಿನ ತೀರ್ಪುಗಾರ್ಯರೇ ಕಾರಣ ದಯಪಂಡ ಎಂಕಲ್ ನಂಚಿನ ಒಂಜಿ ಬೋರಿಂಗ್ ಲೈಫ್ ಇತ್ತ ಫೋನ್ ಆವಡ್ ಟೆಕ್ನಾಲಜಿ ಉಪ್ಪು ನಂಚಿನ ಟೈಮ್ಡ್ ಎಂಕುಲ್ ಅವೇನ್ ಮಾತ ಬುರ್ದು ಎಂಕಲ್ನ ಎಂಚ ಗೂಡು ದೀಪಗ ನಿಕುಲು ರಂಗ್ ಜಿಂಜಾದರ ಅಂಚೆನೆ ಕಲೆತ್ತ ಮೂಲಕ ಎಂಕಲ ಜೀವನಗ ರಂಗ್ ಜಿಂಜ ಒಂದು ಉಪ್ಪು ನಕುಲು ಎಂಕಲೆ ಗೊತ್ತುಂಡು ಆ ಕಲೆಡ್ದಾದ್ರ ಎಂಕಲ ಲೈಫ್ ಏತ್ ಕಲರ್ಸ್ ಬರೋದುಂಡು ಪಂದ್ ಇತ್ತ ಗೂಡು ದೀಪ ಎಂಚ ಆಯ್ತ ಸುತ್ತಮುತ್ತ ಇತ್ತಿನ 4 ಜನಕ್ಕೆ ಬೆಳಕು ಕೊರ್ಪುಣ ಅಂಚೆನೆ ಎಂಕುಲ್ ಕಲಾವಿದರಾದ ಕೂಡ ಎಂಕಲ ಸುತ್ತಮುತ್ತ ಇತ್ತಿನ ಕಲ ಮೋನಿಡ್ ಖುಷಿ ಕನ್ಪ ಪನ್ಪುನಂಚಿನ ಹೆಮ್ಮೆ ಎಂಕಲೆಗುಂಡು ಯಕ್ಷಗಾನಗಳ ಗೂಡು ದೀಪಗಳ ದಾದ ನಂಟುಂಡು ಪಂಡ ಏನಡ ಪಂಡ್ರ ಬರಂದು ಆಂಡಲ ಖಂಡಿತವಾದ ಒಂಜಿ ಕಲಾವಿದೆ ಆದ ಇಂಚಿನ ಪುರ ಚಟುವಟಿಕೆ ದಾಯ ಬೋರ್ಡು ಪನ್ಪುನಂಚಿನ ಕ್ಲಾರಿಟಿ ಆವಡು ಜಸ್ಟಿಫಿಕೇಶನ್ ಆವಡು ಯಾನ್ ಕೊರ್ರೆ ತಯಾರುಲ್ಲೆ ಅಂಚೆನೆ ಇನಿ ಬೈದಿನಂಚಿನ ಮಾತ ಪಾರ್ಟಿಸಿಪೆಂಟ್ಸ್ಗೆ ಯಾನ್ ಕಂಗ್ರಾಚುಲೇಷನ್ಸ್ ಪನಂದುಲ್ಲೆ ದಯಪಂಡ ಬಾಗಿ ಆಪಿನ ಮಲ್ಲ ವಿಷಯ ನಿಕಲ್ನ ಬಿಸಿ ಲೈಫ್ ಒಂಜಿ ಈತ್ ಬರ್ಸ ಇತ್ತಂಡಲ ನಿಕುಲು ನಿಕಲ್ನ ಪ್ರಾಪ್ಸ್ ಪುರ ಕಂತದ ಮುಲ್ಪಾವೇನು ರಚನೆ ಮನ್ಪರೆ ನಿಕುಲು ಟೈಮ್ ಕೊಡ್ತಾರ ಪಂಡ ಅವು ಇಲ್ಲೇ ವಿಷಯ ಅತ್ತೆ ತೀರ್ಪು ಕೊರ್ಪುನ ಬಾರಿ ಸುಲಭದ ವಿಷಯ ಅಂಡ ಬತ್ತದ ಟೈಮ್ ಕೊರ್ದು ಡೆಡಿಕೇಶನ್ ಅವೇನು ಮನ್ಪುನ ಇಟ್ಸ್ ಡೆಫಿನೆಟ್ಲಿ ಸಮಥಿಂಗ್ ರಿಯಲಿ ಅಪ್ರಿಷಿಯೇಬಲ್. ಇತ್ತೆ ಪೂರೆಲ್ಲ ಕಾಪು ನಂಚಿನ ವಿಷಯನ ಯಾ ನಿಖಿಲಿಗೆ ಅನೌನ್ಸ್ ಮನ್ಪೆರ ಒಳ್ಳೆ ಒಂಜಿ ನೋಟ್ ಮನ್ಪೋಡ ಏನ ವಿಷಯ ನಮ್ಮ ಕಾರ್ಯಕ್ರಮ ಪೋನಗಲ ಒಂಜಿ ಚೂರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮ್ಮ ಗಮನ ದಿಯೋಡಾಯನೇ ಎಂಕಲ ಗಮನಕ್ಕೆ ಬತ್ತಿನಂಚಿನ ಕೆಲ ವಿಷಯದಾದ ಪಂಡ ಪೊರ್ಲಕಂಡದ ಒರಂಬ ಗೂಡ್ದೀಪೋಲ್ ಎಂಕುಲ್ ತೂಯ ಅಂಡ್ ಐಟ್ ಕೆಲವೊಂಜಿ ಗೂಡ್ದೀಪದ ಎಲಿಮೆಂಟ್ಸ್ ರೆಡಿಮೇಡ್ ಆದಿತ್ತಿನ ಕಾರಣ ಅವೇನೆಂಕುಲು ಪ್ರೈಸ್ಗೆ ಫಸ್ಟ್ ಪ್ರೈಸ್ ಆವಡ್ ಸೆಕೆಂಡ್ ಪ್ರೈಸ್ಗೆ ಆವಡ್ ಪರಿಗಣಿಸರ ಐಜ್ ಎಂಕ್ಲೆಗೆ ಒಂಚೂರು ಕಷ್ಟ ಅಂಡ್ ಅವು ನಿಕ್ಲೆಗೆ ಗೊತ್ತಿಪ್ಪು ಏರ್ ರೆಡಿಮೇಡ್ ಐಟಮ್ಸ್ ಯೂಸ್ ಮಂದರ್ ಪಂದ್ ಅವೇನ್ ಎಂಕುಲು ನಿಕ್ಲೆ ಜಸ್ಟ್ ರಿಮಾರ್ಕ್ ಅನ್ ಪನೊಂದು ಎಂಕುಲು ಇತ್ತೆ ನಿಕಲ್ ಅನೌನ್ಸ್ಮೆಂಟ್ ಅನ್ ಮಂತೊಂದುಲ್ಲ. ಓಕೆ, ಸೊ ಫಸ್ಟ್ ಸಮಾಧಾನಕರ ಬಹುಮಾನಗ ಎಂ ಕೀರ್ತನ್ ಕುಲಾಲ್ ಲಿಖಿತಾ ಎಂ ಬೊಕ ಸೃಜನ್ ಕುಮಾರ್ ದಯಮಲ್ತದ ಸ್ಟೇಜ್ಗೆ ಬಲೆ. ದ್ವಿತೀಯ
ಫಸ್ಟ್ ಪ್ಲೇಸ್ ಗೌರವಪೂರ್ವಕ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀಲತಾ ನಾಗರಾಜು ಅವರು ವೇದಿಕೆಗೆ ಬಂದು ನಮ್ಮ ಪ್ರೀತಿಪೂರ್ವಕವಾದಂಥ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆಗಿರುವಂತಹ ಶ್ರೀಧರ್ ಹಾಗೂ ಪ್ರಜ್ವಲ್ ಇವರು ವೇದಿಕೆಗೆ ಬಂದು ನಮ್ಮ ಗೌರವಪೂರ್ವಕವಾದಂತಹ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು. ಶ್ರೀಧರ್ ಹಾಗೂ ಪ್ರಜ್ವಲ್. ನಮ್ಮ ಜೊತೆ ಕಾರ್ಯಕ್ರಮದ ಅವರು ವೇದಿಕೆಗೆ ಬರಬೇಕು. ನಮ್ಮ ಗೌರವಪೂರ್ವಕವಾದಂತಹ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಂತಹ ಪಂಜಗದ್ದೆ ಈಶ್ವರ ಭಟ್ ಸಿಟಿ ಎಲೆಕ್ಷನ್ನ ಮಾಲಕರಾದಂತಹ ಅನ್ನಪೂರ್ಣ ಶರ್ಮಾ ಇವರಿಗೂ ನಮ್ಮ ಪ್ರೀತಿ ದ್ಯೋತಕವಾದಂತಹ ಸ್ಮರಣಿಕೆಯನ್ನ ನೀಡು. ಇವತ್ತಿನ ಗೂಡುದೀಪ ಮಾನ್ಯ ಶಾಸಕರಿಗೆ, ದೇವತಾ ಸಮಿತಿಯ ಅಧ್ಯಕ್ಷರುಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿಗೆ, ಕ್ಷಿತಿ ಕಲೆಕ್ಷನ್ನ ಮಾಲಕರಾದಂತಹ ಅನ್ನಪೂರ್ಣ ಶರ್ಮಾ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.